ಗುಂಡ್ಲುಪೇಟೆ ತಾಲೂಕಿನ ಯಡವನಹಳ್ಳಿ ಗ್ರಾಮದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ಗ್ರಾಮ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷೆ ಟಿ.ಆರ್. ವಿದ್ಯಾಸಾಗರ್ ಅವರು ದೇಶದಲ್ಲಿ ರೈತರ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ರೈತರು ನಿಜವಾದ ಅರ್ಥದಲ್ಲಿ ಉದ್ಧಾರವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರೈತರಿಗೆ ಸರ್ಕಾರಗಳು ಸೌಲಭ್ಯಗಳನ್ನು ನೀಡುತ್ತಿದ್ದರೂ ಅವು ಸಾಕಾಗುವುದಿಲ್ಲ. ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಎಂದು ವಿದ್ಯಾಸಾಗರ್ ಕರೆ ನೀಡಿದರು. ರಾಜಕಾರಣಿಗಳು ಹಳ್ಳಿಗಳನ್ನು ಅಭಿವೃದ್ಧಿಪಡಿಸುವ ಭರವಸೆ ನೀಡುತ್ತಾರೆ, ಆದರೆ ಇದುವರೆಗೂ ಯಾಕೆ ಸಾಧ್ಯವಾಗಿಲ್ಲ ಎಂದು ಪ್ರಶ್ನಿಸಿದ ಅವರು, ರೈತರ ಮನೆಗಳು ಇನ್ನು 300 ವರ್ಷಗಳ ಹಿಂದಿನಂತಿದೆ ಎಂದು ವಿಷಾದಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ಮತ್ತು ಡಾಂಬರು ರಸ್ತೆಗಳ ಕೊರತೆ ಇದೆ. ಕುಡಿಯುವ ನೀರಿಗಾಗಿ ಜನ ಪರದಾಡುವ ಸ್ಥಿತಿ ಇದೆ ಎಂದು ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಮತ್ತು ಬಡವರ ಮೇಲೆ ತೆರಿಗೆ ವಿಧಿಸಿ ಪ್ರತಿ ವರ್ಷ ಸಾಲ ಮಾಡುತ್ತಿವೆ. ಈ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ಪ್ರಶ್ನಿಸಬೇಕಿದೆ ಎಂದು ವಿದ್ಯಾಸಾಗರ್ ಹೇಳಿದರು. ಕಾಡು ಪ್ರಾಣಿಗಳ ಹಾವಳಿಯಿಂದ ಮೃತಪಟ್ಟ ರೈತರ ಕುಟುಂಬಗಳಿಗೆ ಸರ್ಕಾರ ಕನಿಷ್ಠ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಯುವ ಸಮುದಾಯ ಸಂಘಟನೆಗಳಿಗೆ ಸೇರ್ಪಡೆಗೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಗ್ರಾಮೀಣ ಭಾಗದಲ್ಲಿ ರೈತರು ಭೂಮಿ ಮಾರಾಟ ಮಾಡುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಇದರಿಂದ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗಲಿದೆ. ರೈತರು ಭೂಮಿ ಮಾರಾಟ ಮಾಡದೆ ಉಳಿಸಿಕೊಳ್ಳಬೇಕು. ಫಲವತ್ತಾದ ಭೂಮಿಯನ್ನು ಬಂಡವಾಳ ಶಾಹಿಗಳಿಗೆ ಕೊಟ್ಟು ಕಳೆದುಕೊಳ್ಳಬಾರದು ಎಂದು ಸಲಹೆ ನೀಡಿದರು. ರೈತರು ಬೆಳೆಯುವ ಪ್ರತಿಯೊಂದು ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು. ರಾಜಕಾರಣಿಗಳಿಗೆ ಜೈಕಾರ ಹಾಕುವುದನ್ನು ಬಿಟ್ಟು ದೇಶದ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಅವರು ಕರೆ ನೀಡಿದರು. ದೇಶವನ್ನು ಕಟ್ಟಿದ್ದು ರೈತರು, ಯಾವುದೇ ರಾಜಕಾರಣಿಗಳಲ್ಲ ಎಂದು ಸ್ಪಷ್ಟಪಡಿಸಿದರು. ರೈತ ಸಂಘಟನೆಗಳು ಸ್ಥಾಪನೆಯಾಗಬೇಕು. ಯುವಕರು ಸಂಘಟನೆಗಳಿಗೆ ಬರಬೇಕು. ಆಗ ಮಾತ್ರ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಕಲಿಸಲು ಸಾಧ್ಯ ಎಂದು ವಿದ್ಯಾಸಾಗರ್ ಹೇಳಿದರು. ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಪ್ರಭುಸ್ವಾಮಿ, ಗೌರವಾಧ್ಯಕ್ಷ ಸಿದ್ದಯ್ಯ ಸೇರಿದಂತೆ ಅನೇಕ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಮಹಿಳೆಯರು ಮತ್ತು ನೂರಾರು ರೈತರನ್ನು ಹಸಿರು ಶಾಲು ಹೊದಿಸಿ ಸಂಘಟನೆಗೆ ಬರಮಾಡಿಕೊಳ್ಳಲಾಯಿತು. ಬಸ್ ಕೊಟ್ರೆ ನಮ್ಮ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ರಿ ಅಲ್ವಕ್ಕ? 2,000 ರೂಪಾಯಿ ಬೇರೆ ಕೊಡ್ತವ್ರು ನಿಮ್ಗ. ನಿಜ ತಾನೆ? ಕರೆಂಟ್ ಫ್ರೀ ನಿಜ ತಾನೆ? ಎಲ್ಲ ಕೊಡ್ತವ್ರಲ್ಲ, ಇನ್ಯಾತಿಗೆ ಹೋರಾಟ ಮಾಡ್ಬೇಕು ಅನ್ನೋದು ಒಂದಷ್ಟು ಜನ ಅಲ್ವಕ್ಕ? ಏನ್ ಅದಷ್ಟೇ ಅಲ್ಲ, ನಮಗ್ ಕೊಡಬೇಕಾಗಿರೋದು ಇನ್ನೂ ಬೇಕಾದಷ್ಟವ, ಅದನ್ನ ಪಡಿಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ಬೇಕಾಗಿರೋದು. ಅಂದ್ರೆ ನಮ್ಗೆ ಏನ್ ಕೊಡ್ಬೇಕಾಗಿತ್ತು ಈಗಲೂ ನೋಡಿ, ನೀವು ಯಾವುದೇ ಪಕ್ಷದವ್ರು ಬರ್ಬೇಕಾದ್ರೆ ನಾವು ಹಳ್ಳಿಗಳನ್ನ ರಾಮರಾಜ್ಯ ಮಾಡ್ಬಿಡ್ತೀವಿ, ಹಳ್ಳಿಗಳನ್ನ ಉದ್ಧಾರ ಮಾಡ್ಬಿಡ್ತೀವಿ, ರೈತರನ್ನ ದೊಡ್ಡ ಮಟ್ಟದಲ್ಲಿ ಕಟ್ಕೊಂಡು ಬಿಡ್ತೀವಿ ಆರ್ಥಿಕವಾಗಿ ಅಂತ ಹೇಳ್ತಾರೆ. ಈಗ ಇದುವರೆಗೆ ಕಟ್ಟಂತ ಕೆಲಸ ಆಯ್ತಾ? ರೈತರನ್ನ ಕಟ್ಟಂತ ಕೆಲಸ ಆಯ್ತಾ? 200-300 ವರ್ಷ ಹಿಂದೆ ಕಟ್ಟಿರೋ ಮನೆಗಳಲ್ಲಿ ಇವತ್ತು ಹೋಗಿ ನಾವು ನಮ್ಮ ರೋಡ್ಗಳು ಇವತ್ತು ಕಾಂಕ್ರೀಟ್ ಕಂಡಿಲ್ಲ, ಟಾರ್ಗಳು ಕಂಡಿಲ್ಲ. ನೋಡಿ ಇನ್ನೂ ಎಷ್ಟೋ ರೋಡ್ಗಳವೆ. ವಾಲ್ಮೀಕಿ ಅವರಿಗೆ